ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರೈಡರ್ ಶಿವ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನೋಡಿರ್ಬೋದು ತಮ್ನೇಲಲ್ಲೂ ಕೂಡ. ಮುಂಚೆ ರಾಜವೀರ ಮದಕರಿ ನಾಯಕ ಅಂತ ಏನೊಂದು ಟೈಟಲ್ ಫಿಕ್ಸ್ ಆಗಿತ್ತು ಡಿ ಬಾಸ್ ದರ್ಶನ್ ಅವ್ರಿಗೂ, ಅದೇ ಇವಾಗ ಅದೇ ಕಾನ್ಸೆಪ್ಟ್ ಇವಾಗ ಡಾಲಿ ಧನಂಜಯ ಅವರು ಕೂಡ ಏನೋ ಅವ್ರ ಪಾಲಾಗಿದೆ. ಸ್ವತಃ ಏನ್ರಿ ಅವರಾಗೆ ಏನು ಇವಾಗ ಚಿತ್ರಕಥೆನ ಒಪ್ಕೊಂಡು ಈಗ ಅವರೇ ಕೂಡ ಒಂದು ಟಿ.ಎಸ್. ನಾಗಾಭರಣ ಜೊತೆ ಸೇರಿ ಅದೇ ಮೂವಿನ ಮಾಡ್ತಾ ಇದಾರಂತೇನೋ ಮೊನ್ನೆ ತಾನೇ ನೋಡಿರ್ಬೋದು. ಒಂದು ಟೈಟಲ್ ಟೀಸರ್ ನ ಮತ್ತೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಮುಂಚೆ ಏನಾಗಿತ್ತೋ ಗೊತ್ತಿಲ್ಲ, ಕೆಲವೊಂದು ಇಶ್ಯೂಗಳಿಂದ ಸ್ವಲ್ಪ ಏನೋ ಮನಿ ಪ್ರಾಬ್ಲಮ್ಸ್ ಏನೋ ಒಂದು ಪ್ರೊಡ್ಯೂಸರ್ ಕಡೆಯಿಂದ ಇದು ರಾಕ್ಲೈನ್ ವೆಂಕಟೇಶ್ ಅವರ ಮುಖಾಂತರ ಏನೋ ಸ್ವಲ್ಪ ಡಿಲೇ ಮಾಡ್ಕೊಂಡು ಅದಾದ ಬಳಿಕ ಇವಾಗ ಕಾಟೇರ ಮೂವಿನ ಮಾಡಿದ್ರು. ಅದಾದ ಬಳಿಕ ಮುಂದೆ ಏನೋ ಸ್ವಲ್ಪ ಅವಾಗ ಮುಂಚೆ ಕರೋನಾ ಟೈಮಲ್ಲಿ ಇತ್ತಲ್ಲ, ಆಗಿನ ಟೈಮಲ್ಲಿ ಏನೋ ಅದು ಸ್ವಲ್ಪ ಕರೆಕ್ಟ್ ಆಗಿ ಹೊಂದಾಣಿಕೆ ಆಗ್ಲಿಲ್ಲ. ಸೆಟ್ಟು ಅದು ಇದು ಏನೋ ಪ್ರಾಬ್ಲಮ್ಸ್ ಆಗಿ ಸ್ವಲ್ಪ ಅದು ಅಲ್ಲೇ ಡಿಲೇ ಆಗಿ ಅಲ್ಲೇ ಅರ್ಧಕ್ಕೆ ನಿಂತಿತ್ತು ಸಿನಿಮಾ. ಅದಾದ ಬಳಿಕ ಕಾಟೇರ ಸಿನಿಮಾನ ಮಾಡಿದ್ರು. ಬಟ್ ಇವಾಗ ರೀಸೆಂಟ್ ಆಗಿ ಬರೋ ಅಪ್ಡೇಟ್ ನೋಡ್ತಾ ಇದ್ರೆ, ಈ ಪೋಸ್ಟರ್ ನೋಡಿದ್ರೆ ಅಲ್ಲಮ್ಮ ಆದ ಬಳಿಕ ಇವಾಗ ನಾಗಾಭರಣ ಅವರು ಮತ್ತೆ ಧನಂಜಯ ಅವರು ಕಾಂಬಿನೇಷನ್ ನಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜೀವನ ಚರಿತ್ರೆ ಆಧಾರಿತ ಏನೋ ಒಂದು ಮೂವಿ ಬರ್ತಾ ಇದೆ. ಆದ್ರೆ ಇವಾಗ ಕೆಲವರು ನೋಡಿರ್ಬೋದು, ಈಗ ನ್ಯೂಸ್ ಪೇಪರ್ ಅಲ್ಲಿ ದರ್ಶನ್ ಅವರದ ಮಾಡ್ಬೇಕಾಗಿದ್ದ ಪಾತ್ರನ ಇವತ್ತು ಡಾಲಿ ಧನಂಜಯ ಅವರ ಪಾಲಾಗಿದೆ ಅಂತ ಹೇಳ್ತಾ ಇದಾರೆ ಪ್ರತಿಯೊಬ್ಬರು ಕೂಡ. ಯಾಕಪ್ಪ ಅಂದ್ರೆ ಅವ್ ಮುಂಚೆ ಕಾಂಟ್ರವರ್ಸಿ ಆದಾಗ ನೋಡ್ಬೋದು, ಅಂದ್ರೆ ಸುದೀಪ್ ಸರ್ ಮಾಡ್ಬೇಕಾಗಿದ್ದು, ಸುದೀಪ್ ಸರ್ ಇಲ್ಲ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ಮಾಡ್ಬೇಕಂತ ಕೆಲವೊಂದು ಇಶ್ಯೂಗಳು ಆಗಿದ್ದು ಮುಂಚೆ. ಬಟ್ ಇವಾಗ ರೀಸೆಂಟ್ ಅಪ್ಡೇಟ್ ಆಗಿದ್ದ ಪ್ರಕಾರ ಏನಂದ್ರೆ ದರ್ಶನ್ ಅವರು ಮಾಡ್ಬೇಕಂತ ಆಗಿತ್ತು. ಬಟ್ ಅದು ಇವಾಗ ಸ್ವಲ್ಪ ಈ ಕೇಸಸ್ ಎಲ್ಲ ಇಶ್ಯೂ ಆಗಿ ಅದೆಲ್ಲ ಸ್ವಲ್ಪ ದರ್ಶನ್ ಅವರು ಜೈಲಲ್ಲಿ ಇರುವಾಗ ಅದಾದ ಬಳಿಕ ಆ ಪಾತ್ರವನ್ನ ಇವಾಗ ಏನು ಡಾಲಿ ಧನಂಜಯ ಅವರಪ್ಪ ನಿರ್ವಹಿಸ್ತಾ ಇದಾರೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದಾರೆ. ಅದಾದ ಬಳಿಕ ಒಂದು ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ರೆ ಇವಾಗ ನೀವು ನೋಡಿರ್ಬೋದು. ಈಗ ಅವರು ಆ ಪಾತ್ರಕ್ಕೆ ತಕ್ಕ ನ್ಯಾಯನ ಒದಗಿಸ್ತಾರೆ ಅಂತ ಅನ್ಕೊಂಡಿದೀನಿ. ಬಟ್ ನೋಡ್ಬೇಕು, ಕಾಯ್ಬೇಕು. ಅಂದ್ರೆ ಇವ್ರದ್ದು ಒಂಥರ ಆಧಾರಿತ ಜೀವನ ಶೈಲಿನ ಬೇರೆ ಹೇಳ್ತಾ ಇದಾರೋ ಏನೋ ರಾಜವೀರ ಮದಕರಿನೋ ಬೇರೆ ಕಾನ್ಸೆಪ್ಟ್ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಏನು ಡಾಲಿ ಧನಂಜಯ ಅವರು ಏನಪ್ಪಾ ಅಂದ್ರೆ ನಾಡಪ್ರಭು ಕೆಂಪೇಗೌಡ ಅವರ ಜೀವನ ಶೈಲಿ ಆಧಾರಿತ ಕಥೆಯನ್ನ ನಾಗಾಭರಣ ಜೊತೆ ಅವರು ಸೇರಿ ಇಬ್ಬರ ಕಾಂಬಿನೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಈಗ ನಾಡಪ್ರಭು ಕೆಂಪೇಗೌಡ ಸಿನಿಮಾ ಇವತ್ತು ಕಾಂಬಿನೇಷನ್ ಅಲ್ಲಿ ರೆಡಿ ಆಗ್ತಾ ಇದೆ. ನೋಡೋಣ ಹೆಂಗಿರುತ್ತ ಅಂತ ಸಿನಿಮಾ.